ಕುಶಧರ ಪರಮವಿರುತ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಸಾಧು ವಂದಿತನೆ ಆದರದಿಂದಲೇ ಸರಸಿ ಜನಾಭಶ್ರೀ ಪುರಂದರ ವಿಠಲನ ವಿರುತ ನೆನೆಯುವಂತೆ ವರದಯ ಮಾಡು ನಿರುತ ನೆನೆಯುವಂತೆ ವರದಯ ಮಾಡು ಗಜವದನ ಬೇಡುವೆ ಗೌರಿ ತನಯ ತ್ರಿಜಗ ವಂದಿತನೆ ಸುಜನರ ಕೊರೆವನೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಈ ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಲು ಬಹಳ ಸಂತೋಷಕರವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ STMC ಅಧ್ಯಕ್ಷರು ಆಗಿರುವಂತಹ ಹಾಗೂ ದಾನಿಗಳು ಆಗಿರುವಂತಹ ಪೋಷಕರು ಆಗಿರುವಂತಹ ಅನಿಲ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅನಿಲ್ ಕುಮಾರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಸಿಬ್ಬಂದಿ ಪರವಾಗಿ, ಮಕ್ಕಳ ಪರವಾಗಿ ಅನಂತ ಸುಸ್ವಾಗತವನ್ನು. ಸುಸ್ವಾಗತವನ್ನು. ಹಾಗೆಯೇ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾಗಿರುವಂತಹ KP ಸರ್ ಅವರು ಸಹ ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನೆಲ್ಲ ತಯಾರಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡು ಬಹಳ ಉತ್ತಮವಾಗಿ ನಡೆಸಿಕೊಡ್ತಾ ಇದ್ದಾರೆ. ಅವರು ಕೂಡ ನಾನು ಸುಸ್ವಾಗತವನ್ನು. ಹಾಗೆಯೇ ನಮ್ಮ ಶಾಲೆಯ LKG UKG ಶಿಕ್ಷಕಿಯಾಗಿರುವಂತಹ ಕೌಸರ್ ತಾಜರು ಕೂಡ ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಕಾರಣರಾಗಿದ್ದಾರೆ. ಅವರು ಕೂಡ ಸುಸ್ವಾಗತವನ್ನು. ಹಾಗೆ ತನುಜಾ ಮೇಡಮ್ ಅವರು ಕೂಡ ಅತಿಥಿ ಶಿಕ್ಷಕರು, ಅವ್ರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ STMC ಸದಸ್ಯರು ಆಗಿರುವಂತಹ ಹಾಗೂ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನ ಮಕ್ಕಳಿಗೆಲ್ಲನೂ ಒಂದು ಬೇಸ್ ಹಾಕ್ಲಿಕ್ಕೆ ಪ್ರತಿ ಒಂದು ವಾರಕ್ಕೆ 2-3 ದಿನ ಬಂದು ಆಗಮಿಸಿ ಅವರು ನಿಮಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ. ಅವ್ರಿಗೋಸ್ಕರ ನೀವು ಕಾಯೋದಲ್ಲ, ನಿಮಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ. ಸರಿತಾ ಅವ್ರು ಕೂಡ ನಾನು ಸುಸ್ವಾಗತವನ್ನು. ಹಾಗೆಯೇ ನಾಗೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿದ್ದಾರೆ. STMC ಸದಸ್ಯರು ಆಗಿದ್ದಾರೆ. ಅವರು ಕೂಡ ನಾನು ಸುಸ್ವಾಗತವನ್ನು. ಹಾಗೆ ಈ ದಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಕ್ಕಳು ಸಿದ್ಧತೆ ಮಾಡ್ಕೊಂಡಿದ್ದೀರಾ. ಏನೇನು ಕಲ್ಚರಲ್ ಇದು ನಾಟಕ ಎಲ್ಲ ಮಕ್ಕಳು ಕೂಡ ಸುಸ್ವಾಗತ ಕೊಡ್ತಾ, ಹಾಗೆ ಎಲ್ಲ ಪುಟಾಣಿಗಳು ಎಲ್ಲರೂ ಕೂಡ ಬಹಳ ಶಿಸ್ತಿನಿಂದ ಎಲ್ಲ ಸಮವಸ್ತ್ರವನ್ನು ಧರಿಸಿ ಬಹಳ ನೀಟಾಗಿ ಆಗಮಿಸಿದ್ದೀರಾ. ಎಲ್ಲರೂ ಕೂಡ ನಾನು ಸುಸ್ವಾಗತವನ್ನು. ಹಾಗೆಯೇ ಈ ದಿನ ನಮ್ಮ ಒಂದು ಶಾಲೆಗೆ ಸಿಹಿಯನ್ನ ಕೊಡಲಿಕ್ಕೆ ಮೌನಿಕಾ ಗಂಗಾಧರ್ ಅವರು ಎಲ್ಲರೂ ಕೂಡ ಕೇಸರಿ ಬಾತ್ ಮಾಡಿಸ್ತಾ ಇದ್ದಾರೆ. ಅವರು ಕೂಡ ನಾನು ಸುಸ್ವಾಗತವನ್ನು. ಹಾಗೆ ನಮ್ಮ ಶಾಲೆಯ ಹಳೆಯ STMC ಸದಸ್ಯರಾಗಿರುವಂತಹ ಶ್ರೀರಾಮಪ್ಪ ಅವರು ಪೋಷಕರು ಹಾಗೂ STMC ಸದಸ್ಯರಾಗಿದ್ದು ಈಗ ಪೋಷಕರು. ಅವರು ನಮ್ಮ ಶಾಲೆಗೆ ತಟ್ಟೆಗಳನ್ನ ನೀಡ್ತಾ ಇದ್ದಾರೆ, ತಟ್ಟೆ ಮತ್ತು ಲೋಟಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗೆ ಇನ್ನೂ ಅನೇಕರು ಅವರು ಒಂದು ಸಮುದಾಯದವರೆಲ್ಲ ಎಲ್ಲ ಒಂದು ಸಮುದಾಯದವರಿಗೆಲ್ಲರೂ ಕೂಡ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಬರ್ತಾರೆ ಅವರು ಇದು ಬರುತ್ತಂತೆ, ರಥನೂ ಬರುತ್ತೆ. ಅದ್ರ ಜೊತೆಗೆ ನಾವು ಕೂಡ ಒಂದು ಫೋಟೋ ತಗೋಬೇಕು ಅಂತ ಹೇಳಿದ್ದಾರೆ. ಅವರು ತಟ್ಟೆ ಲೋಟಗಳನ್ನ ತಗೊಂಡು ಬರ್ತಾರೆ, ಎಲ್ಲ ಮಕ್ಕಳು ಯೂನಿಫಾರ್ಮ್ ಆಗಿ ಅಂತ. ಮತ್ತೆ ನಮಗೆಲ್ಲರೂ ಕೂಡ ಸಿಹಿಯನ್ನ ಹಾಗೂ ಪ್ರತಿನಿತ್ಯ ರಾಗಿ ಮಾಲ್ಟ್ ಆಗಿರ್ಬೋದು, ಪ್ರತಿನಿತ್ಯ ಒಂದು ಆಹಾರವನ್ನ ಹಾಗೂ ಪಾನೀಯವನ್ನ ಉಣಬಡಿಸ್ತಾ ಇರುವಂತಹ ನಮ್ಮ ಶಾಲೆಯ ಪದ್ಮ ಮತ್ತು ಲಕ್ಷ್ಮೀ ರಸಮ್ಮ ಅವರು ಕೂಡ ಸುಸ್ವಾಗತವನ್ನು. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣರಾಗಿರುವಂತಹ ಎಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸುತ್ತೇನೆ. The birth of Halim
morning everyone. My name is Ashita. Today we are celebrating Kanakadas Jayanti, the birth anniversary of the great saint and poet Kanakadas. He was a social reformer. He was a devotee of Lord Krishna. Through his song and poem, he spread love and equality. He believed in the unity of people. Thank you, Vanada. ನಾನು ಎಲ್ಲರೂ ಬಳಸಿದ ಮೇಲೆ ಕತ್ತಲ ಕೋಣೆಗೆ ಹೋಗಿ ತಿಂದು ಬಂದಿದ್ದೇನೆ. ಬರ್ತಾ ಇದ್ದೀರಾ? ಬನ್ನಿ. ಯಾರು ನೋಡಿಲ್ಲ, ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಇರುವ ಇದೆ, ಅದರ ಮೇಲೆ ಹತ್ತಿ ಕೂತಿದ್ದೇನೆ. ಕಾಲು ಸ್ವಲ್ಪ ಆಕ್ಷನ್ ಮಾಡಿ ಪ್ಯಾಂಟ್ ಮಾಡೋದು. ನಾನು ಮಾರಿ ಮೇಲೆ ಹೋಗಿ ಬಾಳೆಹಣ್ಣನ್ನು ತಿಂದು ಅದು ಮಾಡಿ ಅದು ಯಾರು ನೋಡಿ ತುಂಬಾ ಅಲ್ಲಿಟ್ಟು ತಂದ್ಬಿಟ್ಟು ಅನ್ನಿಸ್ತೀನಿ. ನಾನು ಎಲ್ಲರೂ ಬಳಸಿದ ಮೇಲೆ ಕತ್ತಲ ಕೋಣೆಗೆ ಹೋಗಿ ತಿಂದು ಬಂದಿದ್ದೆ. ನಾನು ದೇವರ ಮನೆಯಲ್ಲಿ ಬಾಗಿಲು ಇಟ್ಟುಕೊಂಡಿದ್ದೆ. ಹಿಂದೆ ಇರುವ
ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ತಾನೇ ತಾನಾಗಿ ಹಿಡಿದು ನೋಡ ತಾನೇ ತಾನಾಗಿ ಹಿಡಿದು ನೋಡ ದೇವರಿಲ್ಲದ ಜಾಗ ಯಾರು ದೇವರಿಲ್ಲದ ಜಾಗ ಯಾರು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಎಲ್ಲ ಹಿರಿಯರಿಗೆ ಸಿಕ್ಕರು ಸಿಕ್ಕಿರಲು ನಿನಗೆ ನೋಡ ಎಲ್ಲರಿಗೂ ಸಿಕ್ಕಿರಲು ನಿನಗೆ ಸಿಕ್ಕಲಿಲ್ಲ ನೋಡ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಏನಮ್ಮ ಹಾಂ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎಂದಳು ಜೀವನ ಸಾಧಕ ನಾನು ಭಾರತೀಯನೆಂದು ಗರ್ವದಿಂದ ಹೇಳುವೆ ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭೂಮಿಯ ಸ್ವರ್ಗವು ಭೂಮಿಯ ಸ್ವರ್ಗವು ಭೂಮಿಯ ಸ್ವರ್ಗವು ನಾನು ಭಾರತೀಯನೆಂದು ಗರ್ವದಿಂದ ಹೇಳುವೆ ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭೂಮಿಯ ಸ್ವರ್ಗವು ಭೂಮಿಯ ಸ್ವರ್ಗವು ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ವಿಶ್ವಕ್ಕೆಲ್ಲ ಸಾರುತ್ತ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಮಿತ್ರರೇ ಹಾಗೂ ನಮ್ಮ ಅತ್ಯಂತ ಅಧ್ಯಕ್ಷರು. ಮೊದಲನೇದಾಗಿ ನಮ್ಮ ಶಾಲೆಯಿಂದ ಶನಿವಾರ ಒಂದು ಪ್ರತಿಭಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಶಾಲೆಯಿಂದ ಮಾನಸಿರ್ತಕ್ಕಂಥ ವಿದ್ಯಾರ್ಥಿ ಕೆತ್ತನೆಯಲ್ಲಿ ಭಾಗವಹಿಸಿದರು. ನನ್ನ ಒಂದು ಕೆಲಸಗಳನ್ನು ಬಿಟ್ಟು ಏನು ನಮ್ಮ ಶಾಲೆಯ ಒಂದು ಕೀರ್ತಿಯನ್ನು ಅವರಿಗೆ ತಂದುಕೊಟ್ಟಿದ್ದಾರೆ. ದ್ವಿತೀಯ ಬಹುಮಾನವನ್ನು ಗಳಿಸಿದ್ದಾರೆ. ಆ ವಿದ್ಯಾರ್ಥಿಗಳು ನಮ್ಮ ಶಾಲೆ ಪರವಾಗಿ ಹಾಗೂ ನಮ್ಮ ಎಸ್ ಅಧ್ಯಕ್ಷರ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಹುಮಾನವನ್ನು ಏನಾಗಿದೆ ಅಂದರೆ ನಾನು ಮತ್ತೆ ಶಾಲೆಗೆ ಬಂದಿದ್ದೆ. ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡಬೇಕು ಅಂತ 1 ಗಂಟೆಗೆ ಮತ್ತೆ ವಾಪಸ್ ಶಾಲೆಗೆ ಬಂದು ಸುಮಾರು 4 ಗಂಟೆ ಆಗಿತ್ತು. 3:45 ಗಂಟೆ ಆಗಿತ್ತು. 10 ಫಂಕ್ಷನ್ ನಡೀತಾ ಇತ್ತು. ನಾನು ಬಂದಿದೆ ಅಂತ ವಿಷಯನೂ ಗೊತ್ತಾಗಲಿಲ್ಲ. ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ನಿಮ್ಮ ಸ್ಕೂಲ್ ಏನಾದ್ರು ಬಂದಿದ್ದೇನಪ್ಪ ನೋಡು ಅಂತ. ಕರೀತಾ ಇದ್ರು, ನಿಮ್ದು 2ನೇ ಪ್ರೈಸು ಅಂತಂದರು. ಆವಾಗಲೂ ಮತ್ತೆ ಹೋದ ತಕ್ಷಣ ಎಲ್ಲ ಗಂಟೆ ಮುಟ್ಟಿ ಕಟ್ಕೊಂಡು ಕಾರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ವಿ. ಮೇಡಮ್ ನೋಡಿಬಿಟ್ಟು, ಅಪ್ಪ ನಿಮ್ಮ CRP ಕೈಯಲ್ಲಿ ಅದು ಯಾರ ಕೈಯಲ್ಲಿ ಕಲಿಸ್ತೀವಿ ಹೋಗಿ ಅಂತ ಹೇಳಿದ್ದಾರೆ. ಅದು ಕೂಡ ನಮ್ಮ ಶಾಲೆಯ ಒಂದು ಹೆಸರನ್ನು ಕಲಿಸಿರ್ತೀವಿ ವಿದ್ಯಾರ್ಥಿಗೆ ಅದನ್ನು ಕಲಿಸ್ತಾ ಈ ದಿವಸ ಈ ದಿವಸ ನಮ್ಮ ಶಾಲೆಯಲ್ಲಿ ಕನಕ ದಾಸರ ಜಯಂತಿಯನ್ನು ಸರಳವಾಗಿ ಸಂಬಂಧ ಆಚರಿಸ್ತಾ ಇದ್ವಿ. ಕನಕ ದಾಸರು, ಕನಕ ಅಂದ್ರೆ ಏನು? ಬಂಗಾರ ಅಂತ.
ನಮ್ಮ ಜನರಲ್ ಆಗಿ ಸಿಗಲಿರ್ತಕ್ಕಂಥದ್ದು ಬಂಗಾರ. ದಾಸರು ಅಂದ್ರೆ ಏನು? ದಾಸರು ಅಂದ್ರೆ ಏನು ಅಂತ ಊರಿಗೆ ತಿರುಗಿ ನಾವು ತೆಲುಗಲ್ಲಿ ಹೇಳ್ತೇವೆ, ಭಿಕ್ಷೆ ಬೇಡವ್ರು ಬಂದು ತಪ್ಪಲ ಹೊಡ್ಕೊಂಡು ಬರ್ತಾರೆ ದಾಸರು ಅಂತ ಹಾಡಿಗೆ ಹೇಳ್ಕೊಂಡು ಬರ್ತಾರಲ್ಲ ಆ ಥರ. ಆದ್ರೆ ಇವರು ಭಿಕ್ಷೆ ಬೇಡವರಲ್ಲ. ಇವರು ತಮ್ಮ ಕೀರ್ತನೆಗಳಿಂದ ಸಮಾಜದಲ್ಲಿ ಬರ್ತಕ್ಕ ಸುಧಾರಣೆಗಳನ್ನು ತರಬೇಕೋಸ್ಕರ ಜೊತೆಗೆ 250 ದಾಸರುಗಳಿದ್ದಾರೆ. ಅವರಲ್ಲಿ ಶ್ರೇಷ್ಠ ದಾಸರು ನಮ್ಮ ಕನಕದಾಸರು 15ನೇ 16ನೇ ಶತಮಾನದಲ್ಲಿ ಇರ್ತಕ್ಕಂಥ ಅವರು. ಇವರ ಹುಟ್ಟೂರು ಅವ್ರ ತಂದೆ ತಾಯಿಗಳು ಹೇಳಿದಾರ. ಇವರಿಗೆ ಬಚ್ಚಪ್ಪ ಮತ್ತು ಅವರ ಇವರಿಗೆ ಸುಮಾರು ವರ್ಷಗಳು ಮಕ್ಕಳಿರಲಿಲ್ಲ ಅಂತೇಳಿ ಇವರು ತಿಮ್ಮಪ್ಪನ ಭಕ್ತರಾಗಿದ್ರು. ತಿರ್ತಿಗೆ ಹೋಗಿ ತಿರ್ತಿಲಿ ಅರಕೆಯನ್ನು ಹೊತ್ತ ಮೇಲೆ ತಿಮ್ಮಪ್ಪ, ಅದಕ್ಕೆ ಅವರ ಹೆಸರು ತಿಮ್ಮಪ್ಪ ಅಂತ ಹೆಸರು ಇಟ್ಟಿದ್ರು. ಮತ್ತೆ ಇವರು ವ್ಯಾಸರಾಯರ ಶಿಷ್ಯರಾಗ್ತಾರೆ ಅಂತ ಗೊತ್ತು ನಿಮಗೆಲ್ಲ ಪಾಠದಲ್ಲಿ ಹೇಳಿದ್ದೀವಿ. ಅವ್ರ ಹತ್ರ ಈ ಒಂದು ಸಮಾಜದಲ್ಲಿ ನಡೀತಕ್ಕಂಥ ಜಾತಿ ಪದ್ಧತಿ, ಬಾಲ್ಯ ವಿವಾಹ ಪಾಠ ಮಾಡುವಾಗ ಹೇಳಿದ್ದೀವಿ. ಜಾತಿ ಪದ್ಧತಿ, ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ಬಗ್ಗೆ ಅವರು ತುಂಬಾ ಹೋರಾಟ ಮಾಡಿ ಒಂದ್ಸಲ ಯುದ್ಧದಲ್ಲಿ ಸೋತ ಹೋಗ್ತಾರೆ. ಆವಾಗ ಜೀವನದಲ್ಲಿ ವೈರಾಗ್ಯ ಉಂಟಾಗುತ್ತೆ. ಅವ್ರಿಗೆ ವೈರಾಗ್ಯ ಉಂಟಾಗಿ ಸಂಸಾರನೇ ಬೇಡ ಅಂತ ಹೇಳ್ಬಿಟ್ಟು ಸನ್ಯಾಸಿ ತರ ಅಂದ್ಬಿಟ್ಟು ಹರಿದಾಸರ ಕಥೆಗಳನ್ನು ಓದಿ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅವ್ರ ಜೀವನ ಚರಿತ್ರೆ ಹೇಳ್ತಾ ಇದ್ರೆ ಸುಮಾರು 44 ಪುಟಗಳಿದೆ. ಸುಮಾರು 44-50 ಪುಟ ಇದೆ. ಎಷ್ಟು ಹೇಳಿದ್ರು ಸಾಕಾಗಲ್ಲ. ಅವರ ಒಂದು ಕೀರ್ತನೆಗಳಿಂದ ಸಮಾಜದಲ್ಲಿ ಏನಾದ್ರೂ ಬದಲಾವಣೆ ತರಬೇಕು ಅಂತ ನಿಮ್ಮೊಂದು ಹಾಡಿದೆ. ಕುಲ 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 ಯಾವುದಯ್ಯ ನಮ್ಮ ಕುಲ ನೆಲಕ್ಕೆ ಯಾವುದು ಅಂತ ಕೇಳಿದ್ರಲ್ಲ. ಮತ್ತೆ ಜಲ ಜಲ ಯಾವುದು ನಮ್ಮ ಜಲವನ್ನು ಯಾರು ಅದಕ್ಕೆ ಜಾತಿಯನ್ನು ಇಟ್ಟಿರ್ತಾರೆ. ಇವಾಗ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ನೀರಿಗೇನು ಜಾತಿ ಇದೆಯಾ, ಕುಲ ಇದೆಯಾ, ಮತ ಇದೆಯಾ, ಇಲ್ಲ ಅಂತ. ಆ ರೀತಿ ಅನೇಕ ಕವನಗಳನ್ನು ಪದ್ಯಗಳನ್ನು ರಚನೆ ಮಾಡಿ ಈ ಊರು ಸುತ್ತಿ ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಅನೇಕ ಕೀರ್ತನೆಗಳಿಂದ ಅವರು ಪ್ರಭಾವಿತರಾಗಿದ್ದಾರೆ. ಇವತ್ತು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕನಕದಾಸರ ಒಂದು ಜಯಂತಿ ಪರವಾಗಿ ಸುಮಾರು 8 ದಿನಗಳ ಹಿಂದೆ ಸುನೀಲ್ ಅಂತಕ್ಕಂಥ ವಿದ್ಯಾರ್ಥಿ ಫೋನ್ ಮಾಡಿದ್ರು. ಸರ್, ಕನಕದಾಸ ಜಯಂತಿ ಹೆಂಗ್ ಮಾಡ್ತೀವಿ ಸರ್ ಅಂತ. ಮಾಮೂಲಿ ಮಾಡ್ತೇವಪ್ಪ, ನಮ್ದು ಏನಾದ್ರು ಕೊಡ್ತೀವಿ, ಏನಾದ್ರು ಕೊಡಪ್ಪ ಅಂತಂದ್ರು. ಸರ್ ಏನಾದ್ರು ಹೇಳಿ ಅಂತ ಹೇಳಿದ್ರು. ಆದ್ರೆ ನಾನು ಹೇಳಿದ್ದೆ ಅವ್ರಿಗೆ, ತಟ್ಟೆನ ಅಥವಾ ಲೋಟಲ್ಲಿ ಕೊಡ್ರಪ್ಪ, ಶಾಶ್ವತವಾಗಿರುತ್ತೆ, ಬುಕ್ಸ್ ಸ್ಪೀಚ್ ಕೊಟ್ಟು ತಿಂದಾಕ್ತಾರೆ, ಅದು ಬಿಸಾಕ್ತಾರೆ ಅಂತ ಹೇಳಿದ್ದೆ. ಅವರು ಇವತ್ತು ತಟ್ಟೆ ಲೋಟಗಳು ಕೊಡ್ತಾ ಇದ್ದಾರೆ. ಆ ವಿದ್ಯಾರ್ಥಿ ನಮ್ಮ ಶಾಲೆ ಪರವಾಗಿ ಮೊದಲಿಗೆ ವಂದನೆ. ಜೊತೆಗೆ ಈ ಒಂದು ಜಯಂತಿಗಳ ಜಾಸ್ತಿ ಆದಷ್ಟು ನಮ್ಮ ಮಕ್ಕಳಲ್ಲಿ ವಾಕ್ಯ ರಚನೆ ಕಡಿಮೆ ಆಗ್ತಾ ಇದೆ. ಅವ್ರು ಹೋಗೋದಕ್ಕೆ ಹಿಂಗೆ ಅಂತ ಇದ್ದೀನಿ ಕೈಯಲ್ಲಿ ಅಲ್ಲ. ಏನಾಗ್ತಾ ಇದೆ ಅಂದ್ರೆ ಇವಾಗ ಪ್ರತಿಭಾ ಕಾರಂಜಿಯಿಂದ ಏನಕ್ಕೆ ಇಟ್ಟಿದ್ರು ಗೊತ್ತಾ? ಅದರಲ್ಲಿ ಕವನ, ವಾಚನ, ಪದ್ಯ, ಕಟ್ಟಪಾಠ, ಧಾರ್ಮಿಕ ಪಠಣ ಇದೆ. ಇವತ್ತು ನಮ್ಮ ಪಕ್ಕದ ಒಂದು ಮುರುಗನಹಳ್ಳಿ ಶಾಲೆಯಲ್ಲಿ 16 ಪ್ರೈಸ್ಗಳು ಬಂದಿದೆ ಪ್ರತಿಭಾ ಕಾರಂಜಿಯಲ್ಲಿ. ಅವ್ರು ನಮಗಿಂತ ಕಡಿಮೆ ಸ್ಟ್ರೆಂತ್, ನಮಗಿಂತ ಸೌಕರ್ಯಗಳು ಕಡಿಮೆ, ನಮಗಿಂತ ಕಡಿಮೆ ಅವ್ರ ಸೌಕರ್ಯಗಳು. ನಮಗೆಲ್ಲ ಸೌಕರ್ಯಗಳಿತ್ತು, ಸೌಕರ್ಯ. ಯಾವತ್ತೂ ವಾಕ್ಯ ರಚನೆ, ಪದಗಳ ಉಚ್ಚಾರಣೆ ಯಾವಾಗ ಬರೋದಿಲ್ವೋ ಆವಾಗ ಕೂಡ ನಾವೇನು ಮಾಡೋಕ್ಕಾಗೋದಿಲ್ಲ. ನಾವು ಡ್ಯಾನ್ಸ್ ಆಡ್ಬೋದು, ಮೈಕ್ ಆಗದೆ ಡ್ಯಾನ್ಸ್ ಆಡ್ಬೋದು, ಇನ್ನೊಂದು ಆಡ್ಬೋದು. ಅವು ತಮ್ಮಲ್ಲಿ ಪ್ರತಿಮೆಗೆ ಬರೋದಲ್ಲ. ತಮ್ಮಲ್ಲಿ ಸ್ವತಃ ಇರ್ತಕ್ಕಂಥ ವಾಕ್ಯ ರಚನೆ, ಪದ ರಚನೆ, ಶಬ್ದ ರಚನೆ ಬಂದಾಗ ಮಾತ್ರನೇ ನಾವು ಮಾತಾಡಕ್ಕಾಗ್ಬೋದು, ಹೇಳಕ್ಕಾಗ್ಬೋದು, ಇನ್ನೊಬ್ರು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು. ಅವ್ರಿಗೆ ಪ್ರಬಂಧ ಬಂದಿದೆ 4 ಪೇಜ್. ನಾನು ನೋಡಿದೆ 4 ಪೇಜ್ ಬಂದಿದ್ದಾರೆ. ಇಷ್ಟ ವ್ಯಾಲ್ವೇಸ್ಟ್ ಮಾಡೋ ಅಲ್ಲಾಡ್ಬಿಟ್ಟು. ಆ ಥರ ನಿಮ್ಗೆ ಅನುಕೂಲಗಳು ಜಾಸ್ತಿ ಆದಷ್ಟು ನೀವು ಪ್ರಬುದ್ಧರಾಗಬೇಕು, ನೀವು ಕಲಿಬೇಕು. ನೀವು ಕಲಿದಾಗ ನಿಮ್ಮ ಜೀವನದಲ್ಲಿ ನಿಮ್ಗೆ ಅನುಕೂಲ ಇದೆ. ನಮ್ಗೆ ಏನು ಅನುಕೂಲ ಇದ್ರೆ ನೀವು ಮಾರ್ಗದರ್ಶನ ನೀಡೋ ಕೆಲಸ ನಮ್ದು ಅಷ್ಟೇ. ಕಲ್ತ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನಿಮ್ಮ ಹೊಟ್ಟೆ ತಲೆ ಒಳಗಡೆ ಹೋಗಿ ಬಂದು ಕೂತ್ಕೊಂಡು ನಾವು ಬರೆಯೋಕ್ಕಾಗಲ್ಲ, ಓದೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ನಾವು ಹೇಳಿದಷ್ಟು ಹೇಳ್ತೀವಿ, ಬರೆದಷ್ಟು ಬರ್ತೀವಿ. ಅದು ನಿಮ್ಮಲ್ಲಿ ಏನಾಗ್ತಾ ಇದ್ರೆ ಬರ್ತಾ ಬರ್ತಾ ಡಲ್ ಆಗೋಗ್ತಾ ಇದ್ದೀರಾ. ಪದಗಳೇ ಮಾತಾಡಲ್ಲ, ವಾಕ್ಯಗಳೇ ಹೇಳೋದಿಲ್ಲ. ಯಾವಾಗ ಇಂಪ್ರೂವ್ ಆಗುತ್ತೆ ನಮ್ಗೆ ಇದು ಕನ್ನಡ ಸ್ಕೂಲು? ಆ ಥರ ಅದು ನಿಮ್ಗೆ ಏನು ಅರ್ಥ ಆಗಲ್ವಾ, ಏನು ಬರಲ್ವಾ? ನಿಮ್ಮಲ್ಲೂ ಕೂಡ ಶ್ರದ್ಧೆ ಭಕ್ತಿ ಇರ್ಬೇಕು. ಎಲ್ಲ ಟೀಚರ್ಸೇ ಮಾಡ್ತಾರೆ, ಎಲ್ಲ ನಾವು ಮಾಡ್ತೀವಿ ಅಂತಲ್ಲ, ನಿಮ್ಮಲ್ಲಿ ಇರ್ಬೇಕು. ಮಧ್ಯಾಹ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಆ ಥರ ಹೇಳ್ತಾ ಇದ್ದೇನೆ, ನನಗೆ ಒಂಥರ ರೋಮಾಂಚನ ಆಯ್ತು. ಇಷ್ಟೊಂದು ಬಂದಿದೆ ಅಂದ್ರೆ 10 ಬಂದು 10 ಬಂದಿದೆ ಅಂತೆ ಅಲ್ಲ.
ಇರ್ಲಿ ಅವ್ರ ಮಕ್ಕಳು ನಮ್ಮ ಮಕ್ಳು, ನಾವು ನಾಳೆ ಬೆಳಗ್ಗೆ ಬೇರೆ ಕಳೆದು ಅವ್ರ ಮಕ್ಳ, ಅದು ನಮ್ಮ ಮಕ್ಳು ನೀವಿಲ್ಲಿದ್ದಾಗ ನೀವು ಯಾಕೆ ಕಲ್ತ್ಕೋಬಾರ್ದು? ನಿಮಗೆ ಏನು ಕೊರತೆ ಇದೆ? ಏನು ಕೊರತೆ ಇದೆ ನಿಮಗೆ? ಎಲ್ಲ ಸೌಕರ್ಯಗಳಿದ್ದಾಗ ನಾವು ಕನಿಷ್ಠ ಪಕ್ಷ ನಾವು 10 ಪ್ರೈಸ್ ತಗೊಂಡು 20 ಪ್ರೈಸ್ ತಗೊಂಡು ಇಂಪಾರ್ಟೆಂಟ್ ಅಲ್ಲ, ಕನಿಷ್ಠ ನಮ್ಮಲ್ಲಿರ್ತಕ್ಕಂಥ ವಾಕ್ಯ ರಚನೆ, ಪದ ರಚನೆ, ನೋಡಿ ಭಾಷಣ ಮಾಡಿದ್ರೆ 2 ಲೈನು, ಅದು ನೋಡ್ಕೊಂಡು ಹೇಳ್ಬಿಡ್ತೀರ, 2 ಲೈನೇ. ಪ್ರಯತ್ನ ಪಡಬೇಕು. ಅದು ತಪ್ಪೋ ರೈಟೋ ನಿಮ್ಗೆ ಅನ್ಸುತ್ತೆ ಹೇಳ್ತಾ ಇದ್ರೆ ಅದೇ ಬರುತ್ತೆ. ನೀವು ಹೇಳೋದು ಬರೆಯೋದು ಕಡಿಮೆ ಆಗೋಗ್ತೀರಾ, ಅದನ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ತಾ ಈ ಕನಕ ಜಯಂತಿ ದಿವಸ 2 ಮಾತುಗಳ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದು ವಿಷಯ ಇವರು ಬಹಳ ಸವಿರವಾಗಿ ಕನಕದಾಸರ ಬಗ್ಗೆ ಹಾಗೂ ನಿಮಗೂ ಸಹ ಕೆಲವೊಂದು ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ವೈರಲಿ ಸರ್ ಅವರಿಗೆ ಧನ್ಯವಾದಗಳು. ಖುಷಿಯಾಗೆ ಗಬ ಗಬ ಅಂತ ತಿಂದ್ಬಿಡ್ತಾರೆ ಅಲ್ವಾ? ಆದ್ರಿಂದ ಟೀಚರ್ಸ್ ಹೇಳಿರುವಂತ ವಿಷಯಗಳನ್ನ ತಿಳ್ಕೋಬೇಕು ಅನ್ನೋದು ಇದು ಉದ್ದೇಶ. ನಂತರ ಅವರ ಒಂದು ಕುಲ ಕಸುಬು ಏನಾಗುತ್ತೆ, ಅವರ ತಂದೆಯವರು ದಂಡನಾಯಕರಾಗಿರ್ತಾರೆ ಸೈನ್ಯದಲ್ಲಿ. ಅದೇ ರೀತಿ ನಂತರ ಅವ್ರ ತಂದೆ ನಂತರ ಇವರು ಕೂಡ ಆ ಒಂದು ಕೆಲಸವನ್ನ ನಿರ್ವಹಿಸ್ತಾರೆ. ಆದ್ರೆ ಯುದ್ಧದಲ್ಲಿ ಸೋತಾಗ ಅವರಿಗೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ರೀತಿ ಜ್ಞಾನೋದಯ ಆಗುತ್ತೆ. ಇಷ್ಟೆಲ್ಲ ಮಾಡ್ತಾ ಇರೋದು ಏನಕ್ಕೆ? ನಾನು ಇನ್ಮೇಲೆ ಆ ದೇವರ ಒಂದು ದಾಸರಾಗಬೇಕು ಅಂದ್ರೆ ಆಗ ಅನೇಕ ಅವರು ಸುಳಾದಿಗಳನ್ನ ಉಗಾದಿಗಳನ್ನ ಜಯಂತಿಯ ಶುಭಾಶಯಗಳು. ಕನಕದಾಸರು ಯಾರು, ಅವ್ರ ಅಪ್ಪ ಅಮ್ಮ ಯಾರು ಈಗಾಗಲೇ ಸುಮಾರು ಗೊತ್ತಾಗಿದೆ ಅಲ್ವಾ? ಯಾರು ಅವ್ರ ಅಪ್ಪ ಅಮ್ಮ? ವೀರಪ್ಪ ಮತ್ತೆ ಬಚ್ಚಮ್ಮ. ಇವ್ರ ಊರು ಯಾವುದು? ಹಾವೇರಿ ಜಿಲ್ಲೆಯ ಬಾಡ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇವರು ಹುಟ್ಟುತ್ತಾರೆ. ಅವ್ರ ತಂದೆ ಹೆಸರು ಬಚ್ಚಮ್ಮ, ವೀರಪ್ಪ, ತಾಯಿ ಹೆಸರು ಬಚ್ಚಮ್ಮ. ಇವ್ರಿಗೆ ಸುಮಾರು ವರ್ಷಗಳ ಕಾಲ ಮಕ್ಕಳೇ ಇರೋದಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ತಿರುಪತಿ ತಿಮ್ಮಪ್ಪನ್ನ ಅವರು ಬೇಡ್ಕೊಳ್ತಾರೆ. ಸಾಮಾನ್ಯವಾಗಿ ಅಲ್ವಾ ದೇವ್ರಿಗೆ ಬೇಡ್ಕೊಳ್ತೀವಲ್ವಾ, ನೀವು ಮನೆಗಳಲ್ಲಿ ನೋಡಿದ್ದೀರಲ್ವಾ ಅಲ್ವಾ? ಆ ತರ ಬೇಡ್ಕೊಂಡಾಗ ಆಮೇಲೆ ಈ ಒಂದು ಮಗು ಹುಟ್ಟುತ್ತೆ. ಹಾಗಾಗಿ ಗಂಡು ಮಗು ಹುಟ್ಟೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಆ ದೇವ್ರ ಹೆಸರು ಇಡೋದು ಸಾಮಾನ್ಯ ಅಲ್ವಾ? ಅದೇ ತರ ತಿಮ್ಮಪ್ಪ ಅನ್ನುವಂತ ಹೆಸರನ್ನ ಇಡ್ತಾರೆ. ಅವರಪ್ಪ ವೀರಪ್ಪ ಮೊದಲಿಂದನೂ ಸೈನಿಕ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದೇ ಕೆಲಸ ಅವರು ಏನೋ ತೊಂದರೆಯಿಂದ ಏನಾಗ್ತಾರೆ, ಬೇಗ ತೀರ್ಕೊತಾರೆ. ಅದಾದ್ಮೇಲೆ ಮಗ ಆ ಒಂದು ಕಾರ್ಯವನ್ನ ವಹಿಸ್ಕೊತಾನೆ. ಇದೇ ತರ ಅವನು ಏನ್ ಮಾಡ್ತಾನೆ, ಅವನು ಸೈನಿಕನಾಗ್ತಾನೆ. ಇದೇ ತರ ಯುದ್ಧಗಳು ಅವಾಗ ರಾಜ್ಯದ ಕಾಲದಲ್ಲಿ ಅಲ್ವಾ, ಯುದ್ಧಗಳೆಲ್ಲ ನಡೀತಾ ಇತ್ತಾ ಆಗ ನಡೀತಾ ಇದ್ದ ಕಾಲದಲ್ಲಿ ಏನಾಗುತ್ತೆ, ಇವರು ಕೂಡ ಒಂದ್ಸರಿ ಯುದ್ಧದಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ತುಂಬಾ ಏಟುಗಳೆಲ್ಲ ಆಗಿ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಆವಾಗ ಪೂರ್ತಿ ರಕ್ತ ಎಲ್ಲ ಮೈಯೆಲ್ಲ ರಕ್ತ ಆ ಥರ ಮಲಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ದೇವ್ರು ಬಂದು ಆದಿಕೇಶವ ಇವ್ರ ಕನಸಿನಲ್ಲಿ ಬಂದ್ಬಿಟ್ಟು ಕೇಳ್ಕೊತಾರೆ. ಏನು ಅಂತ ಹೇಳಿದ್ರೆ, ನೀನು ನನ್ನ ದಾಸನಾಗು ಅಂತ ಹೇಳಿ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ದಾಸನಾಗಕ್ಕೆ ನಾನು ಸಿದ್ಧವಾಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಮತ್ತೆ ಅದೇ ತರ ಮತ್ತೆ ಕೇಳಿದಾಗ, ಸರಿ ನಾನು ದಾಸನಾಗ್ಬೇಕು ಅಂತಂದ್ರೆ ನೀವು ದೇವ್ರು ಅಲ್ವಾ, ದೇವ್ರು ನಮ್ಗೆಲ್ಲ ಕಾಣಿಸ್ತಿದಾರ? ಇಲ್ಲ, ನೋಡಿದೀವಲ್ಲ ನಾವು ಇಲ್ಲ. ಆದ್ರೆ ನಮ್ಮ ಆ ದೇವರನ್ನ ನಾನು ಯಾವಾಗ ನಿಮ್ಮನ್ನ ಯಾವ ರೂಪದಲ್ಲಿ ಕರೆದ್ರು ನೀವು ಬರಬೇಕು ಅನ್ನುವಂತ ಒಂದು ಮಾತನ್ನ ದೇವರ ಹತ್ರ ತಗೊಂಡು, ಆಯ್ತು ನಾನು ನಿಮ್ಮ ದಾಸನ ಆಗ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ. ಅದೇ ತರ ಅದಾದ್ಮೇಲೆ ಗುರುಗಳು ಬೇಕಲ್ವಾ, ಏನಾದ್ರು ಕಲಿಬೇಕಂತಂದ್ರೆ ಅಲ್ವಾ, ನೀವು ಮನೇಲಿದ್ರೆ ಕಲಿಯಕ್ಕಾಗತ್ತಾ? ಇಲ್ಲ. ಗುರುಗಳನ್ನ ಹುಡ್ಕೊಂಡು ಯಾವುದೇ ಒಂದು ವಿದ್ಯೆ ಕಲಿಬೇಕಂದ್ರೆ ಗುರುಗಳ ಹತ್ರ ಬರ್ಬೇಕು. ಗುರುಗಳನ್ನ ಹುಡ್ಕೊಂಡು ಬರ್ತಾರೆ. ಗುರುಗಳನ್ನ ಹುಡ್ಕೊಂಡ್ ಬಂದಾಗ ಈ ಮದನಪಲ್ಲಿ ಹತ್ರ ಒಂದು ಹಳ್ಳಿಯಲ್ಲಿ ವ್ಯಾಸರಾಯರ ಒಂದು ಕೆರೆ ಅಂತ ಇದೆ. ಅಲ್ಲಿ ವ್ಯಾಸರಾಯರು ಇರ್ತಾರೆ. ಅವರು ಏನು ಕೆರೆಯನ್ನ
ಹೂಳು ತೆಗಿತಾ ಇರ್ತಾರೆ, ಅಂದ್ರೆ ಆ ಮಣ್ಣನ್ನೆಲ್ಲ ತೆಗಿತಾ ಇರ್ತಾರೆ, ಹಳ್ಳ ಮಾಡ್ತಾ ಇರ್ತಾರಲ್ವಾ, ನೀರು ತುಂಬಬೇಕಲ್ವಾ, ಅದಕ್ಕೆ. ಹಂಗಿದ್ದಾಗ ಇವರು ಹುಡ್ಕೊಂಡು ಬರ್ತಾರೆ. ಹುಡ್ಕೊಂಡ್ ಬಂದಾಗ ಕೇಳ್ತಾರೆ, ನಾನು ನಿಮ್ಮ ಶಿಷ್ಯನಾಗಬೇಕು ಅಂತಂದಾಗ ಅವರು ಶಿಷ್ಯರಾಗಿ ಫಸ್ಟಲ್ಲಿ ಯಾರನ್ನಾದ್ರೂ ಸೇರಿಸ್ಕೊಳ್ತಾರೆ ಸಡನ್ ಆಗಿ? ಇಲ್ಲ ಅಲ್ವಾ, ಮೊದಲೇ ಜಾತಿ ಅಂತೇಳಿ ಒಂದು ಇದು ನಡೀತಾ ಇರೋ ಕಾಲದಲ್ಲಿ. ಆಗ ಕಾಲದಲ್ಲಿ ಇವತ್ತು ನಡೀತಾ ಇದೆ. ಆದರೆ ಹಂಗಿರುವಾಗ ಏನಾಗುತ್ತೆ, ಅವರು ಅಲ್ಲಿರೋ ಶಿಷ್ಯರೆಲ್ಲ ಯಾರು ಒಪ್ಪೋದಿಲ್ಲ. ಕೊನೆಗೆ ಏನಾಗುತ್ತೆ, ವ್ಯಾಸರಾಯರು ಒಂದು ಪರೀಕ್ಷೆಯನ್ನ ಇಡ್ತಾರೆ. ಅವರು ದೊಡ್ಡ ಕಲ್ಲಿರುತ್ತೆ, ದೊಡ್ಡ ಬಂಡೆ ಇರುತ್ತೆ. ಆ ಬಂಡೆಯಲ್ಲಿ ಕೆರೆ ಮಾಡ್ತಿದ್ದ ಕರೆಕ್ಟಾಗಿ ಅದನ್ನ ಪಕ್ಕಕ್ಕೆ ಕೆರೆಯಿಂದ ಜಾಗ ಮಾಡ್ಬೇಕಲ್ಲ, ಅದಕ್ಕೆ ಪಕ್ಕಕ್ಕೆ ತೆಗೆದಿಡಬೇಕು ಅನ್ನೋಂಥ ಒಂದು ಇದು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ಯಾರು ಎಷ್ಟೇ ಪ್ರಯತ್ನ ಪಟ್ಟರು ತೆಗಿಯಕ್ಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಇವ್ರೇನ್ ಮಾಡ್ತಾರೆ, ನಾನ್ ತೆಗಿತೀನಿ ಇದನ್ನ ಅಂತ ಹೇಳ್ತಾರೆ. ಹೇಗೆ ಅಂತಂದಾಗ ಅವರು ದೇವರನ್ನ ಅವ್ರು ಮೊದಲೇ ಹೇಳಿದ್ರಲ್ಲ, ದೇವ್ರು ಮಾಡ್ಕೊಟ್ಟಿದ್ರಲ್ಲ ಅಲ್ವಾ, ಆವಾಗ ಆ ದೇವರನ್ನ ಕರೀತಾರೆ. ಏನಂತ ಅಂದ್ರೆ ಕೋಣದ ರೂಪದಲ್ಲಿ ಬಂದು ನೀನ್ ಆ ಕಲ್ಲನ್ನ ಪಕ್ಕಕ್ಕೆ ಎತ್ತಾಕ್ಬೇಕು ಅಂತ. ಆವಾಗ ದೇವರು ಬರ್ತಾರೆ, ಬಂದು ಆ ಕಲ್ಲನ್ನ ಪಕ್ಕಕ್ಕೆ ಎತ್ತಾಕ್ದಾಗ ಆವಾಗ ವ್ಯಾಸರಾಯರಿಗೂ ಒಂದು ಸ್ವಲ್ಪ ಇದು ಅವ್ರ ಮೇಲೆ ಒಂದು ಸ್ವಲ್ಪ ಗೌರವ ಹೋಗುತ್ತೆ. ಆಮೇಲೆ ಅವರು ಶಿಷ್ಯರನ್ನಾಗಿ ಸ್ವೀಕರಿಸಲಿಕ್ಕೆ ಒಪ್ಕೊಳ್ತಾರೆ. ಆಮೇಲೆ ಅವರು ಶಿಷ್ಯರನ್ನಾಗಿ ಅವರು ಸ್ವೀಕಾರ ಮಾಡ್ಕೊಂತಾರೆ. ಹಿಂಗೆ ಸ್ವೀಕಾರ ಮಾಡ್ಕೊಂಡು ಅವರ ಭಕ್ತಿಗೆ ಮೆಚ್ಚಿ ಎಲ್ಲ ಆ ಗುರುಗಳಿಗೆ ಏನಾಗುತ್ತೆ, ಅವರು ಅಂತಂದು ತುಂಬಾ ಪ್ರೀತಿ ಇರೋದ್ರಿಂದ ಎಲ್ಲರಿಗೂ ಒಂದ್ ಸ್ವಲ್ಪ ಏನು ಜಲಸಿ ಅಂದ್ರೆ ಹೊಟ್ಟೆ ಕಿಚ್ಚು ಶುರು ಆಗುತ್ತೆ ಈಗ ಅಲ್ಲಿರೋ ಶಿಷ್ಯರಿಗೆಲ್ಲ. ಅದೇ ರೀತಿ ಈಗ ನೋಡಿದ್ರಲ್ಲ ಬಾಳೆಹಣ್ಣು ತಿಂದಿದ್ದು, ಆವಾಗ ಗುರುಗಳು ಹೇಳ್ತಾರೆ, ಒಂದು ಪರೀಕ್ಷೆಯನ್ನ ಕೊಡ್ತಾರೆ. ಏನಂತ ಅಂದ್ರೆ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಯಾರು ಇಲ್ಲದೆ ಇರೋ ಜಾಗದಲ್ಲಿ ತಿನ್ನಿ ಅಂತಂದಾಗ ದೇವ್ರು ಇದ್ದೇ ಇರ್ತಾನಲ್ವ ಎಲ್ಲ ಕಡೆ, ಹಾಗಾಗಿ ಅವ್ರು ತಿನ್ಲಿಕ್ಕೆ ಆಗೋದೇ ಇಲ್ಲ. ಈ ತರ ಒಂದು ಪರೀಕ್ಷೆಯನ್ನ ಕೊಟ್ಟಾಗ ಅವರು ಹೇಳ್ತಾರೆ, ಆಮೇಲೆ ಏನಾಗುತ್ತೆ, ಈ ಕಡೆ ಸ್ವಲ್ಪ ಜನ ಕೂತ್ಕೊಂಡ್ಬಿಡಿ ಸ್ವಲ್ಪ. ಅದೇ ತರ ಒಂದ್ಸರಿ ದೇವಸ್ಥಾನವನ್ನ ಕಟ್ಟಿಸ್ಬೇಕು ಅಂತ ಹೇಳಿ ಅವರು ಆದಿಕೇಶ್ವರ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಆಗಿರೋ ಸಂದರ್ಭದಲ್ಲಿ ಒಂದು ನಾವೆಲ್ಲ ಬಂಗಾರ ಸಿಕ್ಕಿದ್ರೆ ಏನ್ ಮಾಡ್ಬಿಡ್ತೀವಿ, ಈ ಒಡವೆ ಮಾಡಿಸ್ಕೊಳ್ಳೋಣ ಆ ಒಡವೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ತೀವಿ ಅಲ್ವಾ, ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಸಿಕ್ಕಿದಂತಹ ಎಲ್ಲ ಒಡವೆಗಳನ್ನ ಅವರು ದಾನ ಮಾಡ್ತಾರೆ. ಆವಾಗ ಅವ್ರ ಹೆಸರನ್ನ ಕನಕ ಅಂತೇಳಿ, ಅವರ ಹೆಸರು ತಿಮ್ಮಪ್ಪನಿಂದ ಕನಕ ಅಂತೇಳಿ ಬಂದಾಗತ್ತೆ. ಅದೇ ರೀತಿ ಓಕೆ, ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಾರೆ ನಿಮ್ಮೆಲ್ಲರಿಗೂ ಧನ್ಯವಾದ. ಒಳ್ಳೆ ವಿಷಯ ಒಂದೊಂದು ವಿಷಯ ಅಳವಡಿಸ್ಕೋಬೇಕು, ಅರ್ಥ ಆಯ್ತಾ? ಕನಕದಾಸರು ಏನ್ ಹೇಳಿದ್ದಾರೆ, ಕನಕದಾಸರು ಸುಮಾರು 15-16ನೇ ಶತಮಾನದಲ್ಲೇ ಜಾತಿ ಪದ್ಧತಿ ಮತ್ತೆ ಮತ್ತೊಂದು ಎಲ್ಲ ಹೋಗಲಾಡಿಸ್ಬೇಕು ಅಂತೆಲ್ಲ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ 15-16ನೇ ಶತಮಾನದಲ್ಲಿ, ಅರ್ಥ ಆಯ್ತಾ? ಸೊ ಇವತ್ತು ಪ್ರತಿ ವರ್ಷ ನಾವು ಒಂದೊಂದು ಜಯಂತಿ ಮಾಡ್ತೀವಿ. ಇವತ್ತು ಕನಕದಾಸ ಜಯಂತಿ ಮಾಡ್ತೀವಿ, ನಾಳೆ ಇನ್ನೊಂದು ಜಯಂತಿ ಮಾಡ್ತೀವಿ, ನಾಳೆ ಇನ್ನೊಂದು ಜಯಂತಿ ಮಾಡ್ತೀವಿ. ಆ ಒಂದು ಮಹನೀಯರದ ಪದಗಳು ಏನಿದೆ, ಅವ್ರ ತತ್ವಗಳ ಮುಖಾಂತರ ಏನ್ ನಮ್ಗೆ ಬರ್ಕೊಟ್ಟಿದ್ದಾರೆ, ಎಲ್ಲ ತೋರಿಸ್ಕೊಟ್ಟಿದ್ದಾರೆ ಬುಕ್ಗಳ ಮುಖಾಂತರ, ಅದು ನಾವು ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಪ್ರತಿಯೊಂದು ಈ ವರ್ಷ ಈ ಜಯಂತಿಯಲ್ಲಿ ನಾನು ಏನ್ ಕಲಿತೆ ಅನ್ನೋದು ನಿಮ್ಗೆ ಬರ್ಬೇಕು. ಇವತ್ತೇನ್ ಕಲ್ತಿದ್ದೀರಾ? ಇವತ್ತು ಇಷ್ಟೊಂದು ಜನ ಭಾಷಣ ಮಾಡೋರು, ನಮ್ಮ ಎಚ್.ಎಂ. ಬೈರೇಟರು ಎಲ್ಲ ಶಿಕ್ಷಕರು ಭಾಷಣ ಮಾಡಿದ್ರು. ಏನ್ ಕಲ್ತ್ರಿ? ಕನಕದಾಸರ ಬಗ್ಗೆ ನಾವು ತಿಳ್ಕೊಂಡ್ವಿ. ಕನಕದಾಸರು ಯಾವ್ದ್ರಲ್ಲಿ ಶ್ರೇಷ್ಠ, ಏನ್ರಲ್ಲಿ ಮಾಡೋದು, ಏನ್ ಒಳ್ಳೇದು ಮಾಡಿದ್ರು ದೇಶಕ್ಕೆ ಇಲ್ಲ ಪ್ರಪಂಚಕ್ಕೆ, ಇದೆಲ್ಲ ನೀವು ತಿಳ್ಕೋಬೇಕು. ಜಯಂತಿ ಅಂದ್ರೆ ಸುಮ್ಮನೆ ಬರೋದು, ಕಡ್ಡಿ ಹಚ್ಚೋದು, ಪೂಜೆ ಮಾಡೋದು ಅಲ್ಲ. ನಿಮಗೆ ಮಾಹಿತಿ ತಿಳ್ಕೋಬೇಕು ಅನ್ನೋದು ಇದರ ಉದ್ದೇಶ. ಅವ್ರಂಗೆ ನಾವು ಬದುಕಬೇಕು, ಬಾಳಬೇಕು, ಅವ್ರ ತತ್ವಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅರ್ಥ ಆಯ್ತು ಹೇಳ್ತಿರೋದು? ನೀವು ಪ್ರತಿಯೊಂದು ಜಯಂತಿ ಪ್ರತಿಯೊಬ್ಬರು ಮಹನೀಯರದ್ದು ನೀವು ತಿಳ್ಕೋಬೇಕು. ಸರಿನಾ? ಓಕೆ, ಎಲ್ಲ ಫಾಲೋ ಮಾಡ್ತೀರಾ? ಇವತ್ತೇನ್ ಕಲ್ತ್ಕೊಂಡಿರೋ ನಾಳೆ ನನ್ಗೆ ಹೇಳ್ಬೇಕು. ನಾನು ಕನಕದಾಸರ ಬಗ್ಗೆ ನೀವು ಏನ್ ಕಲ್ತಿದ್ದೀರೋ ನಾಳೆ ನನ್ಗೆ ಹೇಳ್ಬೇಕು ನೀವು. ಓಕೆ ಓಕೆ, ಡನ್.